ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ನಾಗರಾಜ್ MS, ಸಹಾಯಕ ಪ್ರಾಧ್ಯಾಪಕರು, ರಾಜ್ಯಶಾಸ್ತ್ರ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ತುಮಕೂರು. ಆತ್ಮೀಯ ವಿದ್ಯಾರ್ಥಿಗಳೇ, ಈ ವಿಡಿಯೋ ಮೂಲಕ ವಿಶ್ವಸಂಸ್ಥೆ ಮತ್ತು ಭಾರತ ಸಂಬಂಧದ ಬಗ್ಗೆ ನಾವು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿದೆ, ನನ್ನ ಇಂದಿನ ವಿಡಿಯೋಗಳಲ್ಲಿ ವಿಶ್ವಸಂಸ್ಥೆಯ ರಚನೆ, ವಿಶ್ವಸಂಸ್ಥೆಯ ಪ್ರಧಾನ ಅಂಗಗಳು, ವಿಶೇಷ ಅಂಗಗಳು, ವಿಶ್ವಸಂಸ್ಥೆಯ ಸಾಧನೆಗಳು ಅಥವಾ ವಿಶ್ವಸಂಸ್ಥೆಯ ಪಾತ್ರ, ಪ್ರಮುಖವಾಗಿ ರಾಜಕೀಯ ಮತ್ತು ಆರ್ಥಿಕ ಸಾಮಾಜಿಕ ಕ್ಷೇತ್ರಗಳಲ್ಲಿ ವಿಶ್ವಸಂಸ್ಥೆಯ ಸಾಧನೆಗಳ ಬಗ್ಗೆ ತಿಳಿಸಿದ್ದೀನಿ. ಈ ನನ್ನ ವಿಡಿಯೋದಲ್ಲಿ ಭಾರತ ಮತ್ತು ವಿಶ್ವಸಂಸ್ಥೆಯ ಸಂಬಂಧದ ಬಗ್ಗೆ ನಾವು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿದೆ, ಭಾರತವು ವಿಶ್ವಸಂಸ್ಥೆಯ ಒಂದು ಸ್ಥಾಪಕ ಸದಸ್ಯ ರಾಷ್ಟ್ರಗಳಲ್ಲಿ ಒಂದು ಅಂತ. ಕಾರಣ, ನಿಮಗೆ ಒಂದು ಕಡೆ ಆಶ್ಚರ್ಯನೂ ಆಗ್ಬೋದು. ಭಾರತವು 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯವನ್ನು ಗಳಿಸಿಕೊಂಡಿತು. ಆದರೆ ವಿಶ್ವಸಂಸ್ಥೆ ಸ್ಥಾಪನೆಯಾಗಿದ್ದು 1945 ಅಕ್ಟೋಬರ್ 24ರಂದು. ಹಾಗಾದರೆ ಹೇಗೆ ಭಾರತವು ಸ್ಥಾಪಕ ರಾಷ್ಟ್ರ ಅಂತ ಹೇಳ್ತೀವಿ ಅಂದರೆ, ಬ್ರಿಟಿಷರ ಅಧಿಕಾರಾವಧಿಯಲ್ಲಿ ಭಾರತವನ್ನು ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರವನ್ನಾಗಿ ಆವತ್ತಿನ ಭಾರತ ಸರ್ಕಾರ ಒಪ್ಪಿಗೆಯನ್ನು ಕೊಡ್ತು. ಆ ನಿಟ್ಟಿನಲ್ಲಿ 1945 ಅಕ್ಟೋಬರ್ 24ರಂದು ವಿಶ್ವಸಂಸ್ಥೆ ಅಸ್ತಿತ್ವಕ್ಕೆ ಬಂದ ದಿನದಿಂದಲೇ ಭಾರತವು ವಿಶ್ವಸಂಸ್ಥೆಯ ಒಂದು ಸದಸ್ಯ ರಾಷ್ಟ್ರವಾಗಿ ಅದು ಮುಂದುವರೆದಿದ್ದನ್ನು ಕಾಣ್ತೀವಿ. ಇಂಡಿಯಾ ಆ್ಯಂಡ್ ಯುನೈಟೆಡ್ ನೇಷನ್ಸ್. ಇಂಡಿಯಾ ವಾಸ್ ಅಮಾಂಗ್ ದಿ ಒರಿಜಿನಲ್ ಮೆಂಬರ್ಸ್ ಆಫ್ ದಿ ಯುನೈಟೆಡ್ ನೇಷನ್ಸ್. ಒಂದು ಸ್ಥಾಪಕ ರಾಷ್ಟ್ರಗಳಲ್ಲಿ, ಪ್ರಾರಂಭಿಕ ರಾಷ್ಟ್ರಗಳಲ್ಲಿ ಒಂದು. ದಟ್ ಸೈನ್ಡ್ ದಿ ಡಿಕ್ಲರೇಷನ್ ಅಟ್ ವಾಷಿಂಗ್ಟನ್ DC ಆನ್ 1st January 1942 and also participate in the United Nations Conference at San Francisco from 25th April to 26th June 1945. ಆ ಮೂಲಕ ಭಾರತವನ್ನು ಆಳುತ್ತಿರುವಂಥ ಬ್ರಿಟಿಷ್ ಸರ್ಕಾರವೇ ಭಾರತವನ್ನು ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರವನ್ನಾಗಿ ಮಾಡಿಕೊಂಡು, ಪ್ರಮುಖವಾಗಿ 1945ರ ಸ್ಯಾನ್ ಫ್ರಾನ್ಸಿಸ್ಕೋ ಸಮ್ಮೇಳನದಲ್ಲಿಯೇ ಭಾರತವನ್ನು ಅದರಲ್ಲಿ ಪಾಲ್ಗೊಳ್ಳುವಂತೆ ಮಾಡಿತು. India is a founding member of the United Nations. India strongly supports the principles of the United Nations and has made significant contributions to implementing the goals on the Charter and the evolution of the United Nations specialized programs and agencies. ಭಾರತವು ಪ್ರಾರಂಭಿಕ ರಾಷ್ಟ್ರವಾಗುವುದರ ಜೊತೆಗೆ ಪ್ರಮುಖವಾಗಿ ಭಾರತವು ವಿಶ್ವಸಂಸ್ಥೆಯ ತತ್ವಗಳು ಮತ್ತು ವಿಶ್ವಸಂಸ್ಥೆಯ ಧ್ಯೇಯೋದ್ದೇಶಗಳಿಗೆ ಬದ್ಧವಾಗಿ ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ವಿಶ್ವಸಂಸ್ಥೆಯ ಮೇಲೆ ಸದಾಕಾಲ ನಂಬಿಕೆಯನ್ನು ಇಟ್ಟುಕೊಂಡಂಥ ಒಂದು ಪ್ರಮುಖವಾದ ದೇಶ ಭಾರತ. ಕಾರಣ, ಭಾರತದ ವಿದೇಶಾಂಗ ನೀತಿಯಲ್ಲಿ ನಾವು ಪ್ರಮುಖವಾದ ತತ್ವಗಳು ನೋಡ್ತೀವಿ. ಅಂತಹ ಭಾರತ ವಿದೇಶ ತತ್ವಗಳಲ್ಲಿ ನಾವು ಪ್ರಸ್ತಾಪ ಮಾಡೋದು ವಿಶ್ವಸಂಸ್ಥೆಯಲ್ಲಿ ನಂಬಿಕೆ ಅಂತ. ಅದರಿಂದ ಸದಾಕಾಲ ವಿಶ್ವದ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡಿಕೊಂಡು ಬರುತ್ತೆ ಎಂಬ ಧ್ಯೇಯೋದ್ದೇಶ ಇಟ್ಟುಕೊಂಡು ವಿಶ್ವಕ್ಕೆ ಒಂದು ಶಾಂತಿಯ ಮಂತ್ರವನ್ನು ಬೋಧಿಸುತ್ತಿರುವಂಥ ರಾಷ್ಟ್ರ ವಿಶ್ವಸಂಸ್ಥೆಯಲ್ಲಿ ನಂಬಿಕೆಯನ್ನು ಇಟ್ಟುಕೊಂಡಿದೆ. ಆದ್ದರಿಂದ ಭಾರತ ಮತ್ತು ವಿಶ್ವಸಂಸ್ಥೆ ನಡುವೆ ಉತ್ತಮ ಸಂಬಂಧವನ್ನು ಹೊಂದಿರುವುದನ್ನು ನಾವು ಕಾಣಬಹುದು. ಇಂಡಿಯಾ ಹ್ಯಾಸ್ ಬೀನ್ ಎ ನಾನ್-ಪರ್ಮನೆಂಟ್ ಮೆಂಬರ್ ಆಫ್ ದಿ ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ ಫಾರ್ 8 terms. ಭಾರತವು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ತಾತ್ಕಾಲಿಕ ರಾಷ್ಟ್ರಗಳಲ್ಲಿ ಭಾರತವು ಸಹ ಒಂದು ತಾತ್ಕಾಲಿಕ ರಾಷ್ಟ್ರವಾಗಿ ಹಲವು ಬಾರಿ, ಅಂದರೆ ಸುಮಾರು 8 ಸಲ ತಾತ್ಕಾಲಿಕ ಸದಸ್ಯ ರಾಷ್ಟ್ರವಾಗಿ ತನ್ನ ಕಾರ್ಯವನ್ನು ಸಮರ್ಥವಾಗಿ ನಿರ್ವಹಿಸಿದೆ ಅಂತ ಹೇಳ್ಬೋದು. ಆನ್ಗೋಯಿಂಗ್ ದ 16 years, ಅಂದರೆ 8 ಸಲ 16 ವರ್ಷಗಳ ಕಾಲ ಭದ್ರತಾ ಮಂಡಳಿಯಲ್ಲಿ ಒಂದು ತಾತ್ಕಾಲಿಕ ಸದಸ್ಯತ್ವ ಸ್ಥಾನವನ್ನು ಪಡೆದಂತಹ ಒಂದು ರಾಷ್ಟ್ರ. ರೀಸೆಂಟ್ಲಿ ದ 21-22 ದ ಟರ್ಮ್ ಇಂಡಿಯಾ ಇಸ್ ಎ ಮೆಂಬರ್. ಈ 2020 ಮತ್ತು 2021ರಲ್ಲಿ ಮತ್ತೆ ಅದು ಭದ್ರತಾ ಮಂಡಳಿಯ ತಾತ್ಕಾಲಿಕ ಸದಸ್ಯ ರಾಷ್ಟ್ರವಾಗಿ ಮುಂದುವರಿತಾ ಇದೆ. ಇಂಡಿಯಾ ವಾಸ್ ಆಲ್ಸೋ ದ ಮೆಂಬರ್ ಆಫ್ G4. G4 ಮೀನ್ಸ್ ದ ಬ್ರೆಜಿಲ್, ಜರ್ಮನಿ, ಇಂಡಿಯಾ ಆ್ಯಂಡ್ ಜಪಾನ್. ಬ್ರೆಜಿಲ್, ಜರ್ಮನಿ, ಇಂಡಿಯಾ ಆ್ಯಂಡ್ ಜಪಾನ್ ಈ 4 ರಾಷ್ಟ್ರಗಳನ್ನು ಒಳಗೊಂಡಂಥ G4ನ್ನು ರಚನೆ ಮಾಡಿಕೊಂಡಿದೆ. ಅದರ G4ನ ಮೆಂಬರ್ ಆಗಿ ಭಾರತವು ಹೊಂದಿದೆ. ಪ್ರಮುಖವಾಗಿ G4ನ ಉದ್ದೇಶ ಅಂತ ಹೇಳಿದ್ರೆ, ಸೆಕ್ಯೂರಿಟಿ ಕೌನ್ಸಿಲಲ್ಲಿ ಪರ್ಮನೆಂಟ್ ಮೆಂಬರ್ಶಿಪ್ಪನ್ನು ಈ ರಾಷ್ಟ್ರಗಳಿಗೆ ಕೊಡಬೇಕೆಂಬ ಒಂದು ಒತ್ತಾಯ ಇದೆ. ಅದಕ್ಕೆ G4 ಮೆಂಬರ್. ಇಂಡಿಯಾ ಇಸ್ ಎ ಮೆಂಬರ್ ಆಫ್ G4 ಗ್ರೂಪ್ ಆಫ್ ಆ್ಯಕ್ಷನ್ಸ್ group of nations who back each other in seeking the permanent seat on the Security Council and advocate
ದ ಫೇವರ್ ಆಫ್ ದಿ ರಿಫಾರ್ಮೇಷನ್ ಆಫ್ ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್. ಅಂದರೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯನ್ನು ಪುನರ್ರಚನೆ ಮಾಡುವಂಥದ್ದು. ಪುನರ್ರಚನೆ ಮಾಡಿ ಆ ಭದ್ರತಾ ಮಂಡಳಿಯಲ್ಲಿ ಭಾರತಕ್ಕೆ ಒಂದು ಶಾಶ್ವತ ಸ್ಥಾನವನ್ನು, ವಿಟೋ ಅಧಿಕಾರ ಸ್ಥಾನವನ್ನು ಭಾರತಕ್ಕೂ ಕೊಡಬೇಕು ಅಥವಾ ಭದ್ರತಾ ಮಂಡಳಿಯ ಸದಸ್ಯರ ಸಂಖ್ಯೆಯನ್ನು ವಿಸ್ತರಿಸಬೇಕೆಂಬ ಒಂದು ಒತ್ತಾಯ G4ನ ಉದ್ದೇಶವಾಗಿದೆ. ಅಲ್ಲಿ ಬ್ರೆಜಿಲ್, ಜರ್ಮನಿ, ಭಾರತ ಮತ್ತು ಜಪಾನ್ ರಾಷ್ಟ್ರಗಳು ಒಳಗೊಂಡಂಥ ಈ G4 ಸೆಕ್ಯೂರಿಟಿ ಕೌನ್ಸಿಲ್ನ ರಿಫಾರ್ಮೇಷನ್ ಸುಧಾರಣೆಯನ್ನು ಮಾಡಬೇಕಂತೇಳಿ ಒತ್ತಾಯವನ್ನು ಮಾಡ್ತಾ ಇದೆ. And also the G70, India is also part of the G77. 77 ಗ್ರೂಪ್ 77 ರಾಷ್ಟ್ರಗಳ ಒಂದು ಒಕ್ಕೂಟದಲ್ಲೂ ಸಹ ಭಾರತ ಮಹತ್ತರವಾದ ಪಾತ್ರವನ್ನು ವಹಿಸ್ತಾ ಇದೆ. G77, these countries the relating to the Asia, African countries, even Latin American countries are in the G77. The joint action in G77 accordance with the principles and objectives of the United Nations. ವಿಶ್ವಸಂಸ್ಥೆಯ ಉದ್ದೇಶಗಳು ಮತ್ತು ತತ್ವಗಳಿಗೆ ಅನುಗುಣವಾಗಿ ಕಾರ್ಯವನ್ನು ನಿರ್ವಹಿಸುವುದು G77ನ ಉದ್ದೇಶವಾಗಿದೆ. ಅದಕ್ಕೆ ವಿಶ್ವಸಂಸ್ಥೆಯ ಮೇಲೆ ಸದಾ ನಂಬಿಕೆ ಇಟ್ಟುಕೊಂಡಿದೆ. And also G77, the main demand is the new international economic order. ಹೊಸ ಅಂತಾರಾಷ್ಟ್ರೀಯ ಅರ್ಥವ್ಯವಸ್ಥೆಯನ್ನು ಜಾರಿಗೆ ತರಬೇಕಂತೇಳಿ G17 ಪ್ರೆಷರನ್ನು ವಿಶ್ವಸಂಸ್ಥೆಯ ಮೇಲೆ ಇವತ್ತು ಹಾಕಿದೆ. ಇಂಡಿಯಾ ಇಸ್ ಎ ಚಾರ್ಟರ್ ಮೆಂಬರ್ ಆಫ್ ದಿ ಯುನೈಟೆಡ್ ನೇಷನ್ಸ್ and participates in all of its specialized agencies and organizations. ವಿಶ್ವಸಂಸ್ಥೆಯಲ್ಲಿ ಭಾರತವು ಎಲ್ಲ ಪ್ರಧಾನ ಅಂಗಗಳಲ್ಲಿ ಮತ್ತು ವಿಶೇಷ ಅಂಗಸಂಸ್ಥೆಗಳಲ್ಲಿ ತನ್ನದಂಥ ಮಹತ್ತರವಾದ ಪಾತ್ರವನ್ನು ನಿರ್ವಹಿಸುತ್ತಾ ಬಂದಿರೋದ್ರಿಂದ ಭಾರತ ಮತ್ತು ವಿಶ್ವಸಂಸ್ಥೆಯ ಸಂಬಂಧ ಬಹಳ ಉತ್ತಮವಾಗಿದೆ ಅಂತೇಳಿ ನಾವು ಹೇಳ್ಬೋದು. In 1953, the chief delegate of India at the time, Vijay Lakshmi Pandit, was elected the first woman president of the United Nations General Assembly. 1953ರಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ವಿಜಯಲಕ್ಷ್ಮಿ ಪಂಡಿತ್ ಅವರನ್ನು ಒಬ್ಬ ಮಹಿಳಾ ಅಧ್ಯಕ್ಷರನ್ನಾಗಿ ಅಲ್ಲಿ ನೇಮಕ ಮಾಡ್ತಾರೆ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಅಧ್ಯಕ್ಷರಾಗಿ ಆಯ್ಕೆಯಾದ ಮೊಟ್ಟ ಮೊದಲ ಮಹಿಳಾ ಅಧ್ಯಕ್ಷರಾಗಿ ವಿಜಯಲಕ್ಷ್ಮಿ ಪಂಡಿತ್ ಅನ್ನು ನೋಡ್ಬೋದು. ಸೊ ದಿಸ್ ಇಸ್ ದಿ we can say it's the India and United bonding of the United Nations. ವಿಶ್ವಸಂಸ್ಥೆ ಭಾರತದ ಸಂಬಂಧವನ್ನು ನಾವು ಇಲ್ಲಿ ಡಿಸ್ಕಸ್ ಮಾಡ್ಬೋದು. ಇಂಡಿಯಾ ಇಸ್ ದ ಲಾರ್ಜೆಸ್ಟ್ ಕಾಂಟ್ರಿಬ್ಯೂಟರ್ ಆಫ್ ಟ್ರೂಪ್ಸ್ ಟು ಯುನೈಟೆಡ್ ನೇಷನ್ಸ್ ಪೀಸ್ ಕೀಪಿಂಗ್ ಮಿಷನ್ಸ್. ಅಲ್ಲಿ ವಿಶ್ವದ ಶಾಂತಿ ಪಡೆ ಏನಿದೆ, ಶಾಂತಿ ಪಾಲನಾ ಪೀಸ್ ಕೀಪಿಂಗ್ ಫೋರ್ಸ್ ಏನಿದೆ, ಇದಕ್ಕೆ ಅತಿ ಹೆಚ್ಚು ಸಹಾಯವನ್ನು ಕೊಡುತ್ತಿರುವಂಥ ರಾಷ್ಟ್ರಗಳಲ್ಲಿ ಇಂಡಿಯಾ ಇಸ್ ಆಲ್ಸೋ ಎ ಮೋಸ್ಟ್ ಇಂಪಾರ್ಟೆಂಟ್ ಕಂಟ್ರಿ ಟು ಕಾಂಟ್ರಿಬ್ಯೂಟ್ ದಿ ಪೀಸ್ ಕೀಪಿಂಗ್ ಫೋರ್ಸ್. With 7,860 personnel employed with 10 UN peacekeeping missions as of 2014. Security Council in India had last assumed the role of non-permanent member at the United Nations Security Council 2011 to 12. 2011-12ರಲ್ಲಿ ಸೆಕ್ಯೂರಿಟಿ ಕೌನ್ಸಿಲ್ನ ನಾನ್ ಪರ್ಮನೆಂಟ್ ಮೆಂಬರ್ ಆಗಿತ್ತು. ಅದಕ್ಕೆ ಮುಂಚೆ India is 1950 to 51 is a member of non-permanent member Security Council. 1967 to 68, 70 to 73, 77, 78, 1984 to 85, and 1991, 92, and recently 2021 January 1st, India has again entered to the non-permanent member in United Nations Security Council. From 1945, the present of total of 3 members from India have been appointed as the judges of the International Court of Justice. ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಕಾರ್ಯವನ್ನು ನಿರ್ವಹಿಸಿದಂತಹ ಅವರು ಭಾರತೀಯರು ಸಹ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಾಗಿದ್ದರು. ನಾಗೇಂದ್ರ ಸಿಂಗ್ ವಾಸ್ ಅಪಾಯಿಂಟೆಡ್ ಆಸ್ ದ ಪ್ರೆಸಿಡೆಂಟ್ ಫ್ರಮ್ 1985 to 88. ನಾಗೇಂದ್ರ ಸಿಂಗ್ 1985ರಿಂದ 88ರವರೆಗೆ ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸಿದ್ದು. ನಾವು ಇಂಡಿಯಾ ಸುಪ್ರೀಂ ಕೋರ್ಟ್ ದ ಫಾರ್ಮರ್ ಜಸ್ಟಿಸ್ ದಲ್ವೀರ್ ಭಂಡಾರಿ ಆಲ್ಸೋ ನಾವು ಈಸ್ ಆಲ್ಸೋ ಒನ್ ಆಫ್ ದಿ ಜಡ್ಜ್ ಆಫ್ ದಿ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್. ಹಾಗೆ ಪ್ರಸ್ತುತ ದಲ್ವೀರ್ ಭಂಡಾರಿ ಇವತ್ತು ವಿಶ್ವಸಂಸ್ಥೆಯ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇನ್ ಸರ್ವಿಸ್ ಟು ದ ಯುನೈಟೆಡ್ ನೇಷನ್ಸ್, ಸತೀಶ್ ನಾಂಬಿಯಾರ್ ವಾಸ್ ಅಪಾಯಿಂಟೆಡ್ ಆಸ್ ದ ಫಸ್ಟ್
Force Commander and Head of Mission of UN Pro and Jaishankar Menon as the Head of Mission of the Force Commander of United Nations Designment Observe Force. ಅಂದರೆ ಇವತ್ತು ಪ್ರಮುಖವಾಗಿ ಈ ಒಂದು ವಿಶ್ವಸಂಸ್ಥೆಯ ಈ ಕಮಾಂಡರ್ ಆಗಿ ವಿಶ್ವಸಂಸ್ಥೆಯ ಈ ಒಂದು ಸೈನಿಕ ಪಡೆಯ ಶಾಂತಿ ಪಾಲನಾ ಪಡೆಯ ಮುಖ್ಯಸ್ಥರಾಗಿ ಈ ಭಾರತೀಯರು ಅಲ್ಲಿ ಸೇವೆಯನ್ನು ಸಲ್ಲಿಸಿದ್ದು ನೋಡ್ತೀವಿ. ಇಂಡಿಯಾ ಇಸ್ ಕರೆಂಟ್ಲಿ ದಿ 4th largest ಪೊಲೀಸ್ ಕಾಂಟ್ರಿಬ್ಯೂಟಿಂಗ್ ಕಂಟ್ರಿ ವಿತ್ 1009 ಆಫೀಸರ್ಸ್ ಆ್ಯಂಡ್ ದ 3rd largest ಕಾಂಟ್ರಿಬ್ಯೂಟರ್ ಫಾರ್ ಫೀಮೇಲ್ ಪೊಲೀಸ್ ಆಫೀಸರ್ಸ್. ಜೊತೆಗೆ ಪೊಲೀಸ್ ಪಡೆ ಏನಿದೆ ಇವತ್ತು ವಿಶ್ವಸಂಸ್ಥೆಯ ಒಂದು ಪೊಲೀಸ್ ಪಡೆಗೂ ಸಹ ಭಾರತವು ಸಹಾಯವನ್ನು ಕೊಡ್ತಾ ಇದೆ. ಅಲ್ಲಿ ಪ್ರಮುಖವಾಗಿ 1900 ಆಫೀಸರ್ಸ್ ಇವತ್ತು ಇಂಡಿಯನ್ ಆಫೀಸರ್ಸ್ ಇದ್ದಾರೆ. 3rd largest ಕಾಂಟ್ರಿಬ್ಯೂಟರ್ ಫೀಮೇಲ್ ಪೊಲೀಸ್ ಆಫೀಸರ್ಸ್ ಆಲ್ಸೋ ಇಂಡಿಯಾಸ್ ಪರ್ಸನ್ಸ್ ಆಲ್ಸೋ ವರ್ಕಿಂಗ್. Then International Yoga Day on 11 December 2014, the United Nations General Assembly adopted without a vote and resolution of the commemorating 21st June as the International Yoga Day. 2014 ಡಿಸೆಂಬರ್ 11ರಂದು ವಿಶ್ವಸಂಸ್ಥೆಯಲ್ಲಿ ಒಪ್ಪಿಗೆಯನ್ನು ಪಡೆಯಲಾಯಿತು. 21 ಜೂನನ್ನು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನಾಗಿ ಆಚರಣೆ ಮಾಡಬೇಕು. ಅದನ್ನು ಎಲ್ಲ ಕಡೆ ಈ ಯೋಗದ ಉಪಯೋಗಗಳ ಬಗ್ಗೆ ತಿಳಿಸುವಂಥ ಪ್ರಯತ್ನವನ್ನು ಇಲ್ಲಿ ಮಾಡಲಾಯಿತು. ರೆಕಗ್ನೈಸಿಂಗ್ ದಿ ಹೋಲಿಸ್ಟಿಕ್ ಬೆನಿಫಿಟ್ಸ್ ಆಫ್ ದಿಸ್ ಟೈಮ್ಲೆಸ್ ಪ್ರಾಕ್ಟೀಸ್ ಆ್ಯಂಡ್ ಇಟ್ಸ್ ಇನ್ಹರೆಂಟ್ ಕಾಂಪಿಟಬಲ್ ವಿತ್ ದ ಪ್ರಿನ್ಸಿಪಲ್ಸ್ ಆ್ಯಂಡ್ ವ್ಯಾಲ್ಯೂಸ್ ಆಫ್ ದಿ ಯುನೈಟೆಡ್ ನೇಷನ್ಸ್. ವಿಶ್ವಸಂಸ್ಥೆ ಪ್ರಮುಖವಾಗಿ ಭಾರತದ ಪ್ರಮುಖ ಒಂದು ಯೋಗದ ಒಂದು ಅನುಭವವನ್ನು, ಯೋಗದ ಲಾಭಗಳನ್ನು ವಿಶ್ವದ ಜನರಿಗೆ ತಿಳಿಸುವಂಥ ಮಹತ್ತರವಾದ ಪ್ರಯತ್ನಕ್ಕೆ ವಿಶ್ವಸಂಸ್ಥೆ ಅನುಮೋದನೆ ಕೊಟ್ಟು ಜೂನ್ 21 ವಿಶ್ವ ಯೋಗ ದಿನಾಚರಣೆಯನ್ನಾಗಿ ಒಪ್ಪಿಕೊಂಡಿದ್ದು ನೋಡ್ತೀವಿ. ಹಾಗೆಯೇ ಪ್ಲೇ ಫಾರ್ ಇಂಟರ್ನ್ಯಾಷನಲ್ ಈಕ್ವಾಲಿಟಿ ಡೇ, ಅಂತಾರಾಷ್ಟ್ರೀಯ ಸಮಾನತೆ ದಿನವನ್ನಾಗಿ ಇವತ್ತು ಭಾರತ ಮನವಿಗೆ ಹೋಗೊಟ್ಟು. ಇನ್ 2016 ವಿತ್ ಫೋಕಸ್ ಆನ್ ಕಾಂಬೇಟಿಂಗ್ ಇನ್ಇಕ್ವಾಲಿಟೀಸ್ ಟು ಅಚೀವ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ that B.R. Ambedkar's birth anniversary was observed at the United Nations. For the first time, India has made a plea to declare April 14 as an International Equality Day. So, ಅಂಬೇಡ್ಕರ್ ಅವರ ಜನ್ಮದಿನ ಏಪ್ರಿಲ್ 14, ಅಂಥ ಜನ್ಮದಿನವನ್ನು ವಿಶ್ವದ ಅಥವಾ ಅಂತಾರಾಷ್ಟ್ರೀಯ ಸಮಾನತೆಯ ದಿನವನ್ನಾಗಿ ಆಚರಣೆ ಮಾಡಬೇಕಂತೇಳಿ ಭಾರತದ ಮನವಿಗೆ ಹೋಗೊಟ್ಟಂತಹ ವಿಶ್ವಸಂಸ್ಥೆ 2016ರಲ್ಲಿ ಏಪ್ರಿಲ್ 14 ವಿಶ್ವ ಸಮಾನತೆಯ ದಿನವನ್ನಾಗಿ ಆಚರಿಸುತ್ತಾ ಬಂದಿದೆ. ಹಾಗೆ ಫೈನಾನ್ಷಿಯಲ್ ಕಾಂಟ್ರಿಬ್ಯೂಷನ್ ಟು ದಿ ಯುನೈಟೆಡ್ ನೇಷನ್ಸ್, ಇಂಡಿಯಾಸ್ ಟೋಟಲ್ ಕಾಂಟ್ರಿಬ್ಯೂಷನ್ ಟು ದಿ ಯುನೈಟೆಡ್ ನೇಷನ್ಸ್ ಇನ್ಕ್ಲೂಡಿಂಗ್ ಫಾರ್ ದಿ ಆಲ್ ದಿ ಯುನೈಟೆಡ್ ನೇಷನ್ಸ್ ಏಜೆನ್ಸೀಸ್. ಭಾರತವು ವಿಶ್ವಸಂಸ್ಥೆ ಮತ್ತು ಎಲ್ಲ ವಿಶೇಷ ಅಂಗಸಂಸ್ಥೆಗಳಿಗೆ ಒಳಗೊಂಡಂತೆ ಭಾರತವು ಹೆಚ್ಚು ಧನ ಸಹಾಯವನ್ನು ಮಾಡ್ತದೆ. 138 crores in 2013-14, 157 crores in 2014-15, 244 crores in 2015-16, 170 crores in 2016-17 and 239 crores in 2017-18. It's clearly visible that India's highest contribution was the financial year 2015-16, 17-18. 2019-20 India has the contributed 0.834 to the UN regular budget. India's share is global GNP is now around 2.772 in the 24th August 2020. So India is also a great contributor to the United Nations and other organizations. And also India is also a very good role in the even UNESCO, UNICEF, even WHO, ILO, Food and Agriculture Organization, even World Bank, even IMF. ಈ ಎಲ್ಲ ಸಂಸ್ಥೆಗಳು ಸಹ ಉತ್ತಮ ಸಂಬಂಧವನ್ನು ಇಟ್ಟುಕೊಂಡಿದೆ ಅಂತ ನಾವಿಲ್ಲಿ ಹೇಳ್ತೀವಿ. ಆ ನಿಟ್ಟಿನಲ್ಲಿ ಭಾರತ ಮತ್ತು ವಿಶ್ವಸಂಸ್ಥೆ ನಡುವೆ ಉತ್ತಮ ಸಂಬಂಧ ಇದೆ. ಭಾರತವು ಸದಾಕಾಲ ವಿಶ್ವಸಂಸ್ಥೆಯ ನಂಬಿಕೆಯನ್ನು ಹೊಂದಿದೆ. ವಿಶ್ವಸಂಸ್ಥೆಯ ತತ್ವಗಳಿಗೆ ನಂಬಿಕೆ ಇಟ್ಟು ಅದರ ಉದ್ದೇಶಗಳನ್ನು ಈಡೇರಿಸುವಂಥ ದಿಕ್ಕಿನಲ್ಲಿ ಪ್ರಾಮಾಣಿಕವಾದ ಪ್ರಯತ್ನವನ್ನು ಭಾರತ ಮಾಡುತ್ತಾ ಬಂದಿದೆ ಎಂಬುದಾಗಿ ನಾವು ಇಲ್ಲಿ ತಿಳಿಯಬಹುದು. ದ ನೀಡ್ ಆಫ್ UNO, ವಿಶ್ವಸಂಸ್ಥೆ ಅವಶ್ಯಕತೆ ಅಂದರೆ ವಿಶ್ವಸಂಸ್ಥೆ ಅನೇಕ ನ್ಯೂನತೆಗಳು ಇವತ್ತಿದ್ದಾವೆ. ಅದು ತನ್ನ ಸಾಕಷ್ಟು ಪ್ರಣಾಳಿಕೆಯಲ್ಲಿ ನ್ಯೂನತೆಗಳಿದ್ದಾವೆ. ಆ ಪ್ರಣಾಳಿಕೆಯಲ್ಲಿ ಬದಲಾವಣೆಯನ್ನು ಮಾಡಬೇಕು. ರೀಡಿಫೈನಿಂಗ್ ದಿ ಚಾರ್ಟರ್ ಆಫ್ ದಿ ಯುನೈಟೆಡ್ ನೇಷನ್ಸ್ ಬಟ್ ಸ್ಟಿಲ್ ನಾಟ್ ಅಮೆಂಡ್ ದಿ ಚಾರ್ಟರ್. ಆ ಪ್ರಣಾಳಿಕೆಯನ್ನು ಇಲ್ಲಿವರೆಗೂ ತಿದ್ದುಪಡಿ ಮಾಡಿಲ್ಲ. ವಿಶ್ವಸಂಸ್ಥೆ ಅವಶ್ಯಕತೆ ಹಿಂದೆಂದಿಗಿಂತಲೂ ಇವತ್ತು ಮತ್ತಷ್ಟು ಹೆಚ್ಚಾಗಿದೆ ಅಂತ ಹೇಳ್ಬೋದು, ಯಾವ ಸಂದೇಹವಿಲ್ಲ. ಸ್ವಾರ್ಥ ನಾಯಕರ ಆಕ್ರಮಣಕಾರಿ ಪ್ರವೃತ್ತಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಿರುವ ಭಯೋತ್ಪಾದಕ ಚಟುವಟಿಕೆಗಳು, ಮಾನವ ಹಕ್ಕುಗಳ ರಕ್ಷಣೆ, ಇಡೀ ಮಾನವ ಕುಲವನ್ನೇ ಅಳಿಸಿ ಹಾಕಬಲ್ಲ ವಿನಾಶಕಾರಿ ಅಣ್ವಸ್ತ್ರಗಳು,
ನಾಯಕರಿಂದ ದುರ್ಬಳಕೆಯಾಗದಂತೆ ನೋಡಿಕೊಳ್ಳುವುದು. ಇಂಥ ಹಲವಾರು ಸಮಸ್ಯೆಗಳು ನಿವಾರಿಸಲು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿಯನ್ನು ಸ್ಥಾಪಿಸುವಲ್ಲಿ ವಿಶ್ವಸಂಸ್ಥೆಯ ಅಗತ್ಯತೆ ಇಂದು ಹೆಚ್ಚಿದೆ ಎಂಬುದನ್ನು ನಾವು ನೋಡಬಹುದು. ಅದೇ ರೀತಿ ಮಹೋನ್ನತವಾದ ಸಂಸ್ಥೆ ಬಲಿಷ್ಠ ರಾಷ್ಟ್ರಗಳ ಕಪಿಮುಷ್ಟಿಯಿಂದ ಪಾರು ಮಾಡಿ ಅದನ್ನು ಸರ್ವತಂತ್ರ ಶಕ್ತಿಯುತ ಸಂಸ್ಥೆಯನ್ನಾಗಿ ಮಾಡಬೇಕಾಗಿದೆ. ಕಾರಣ ಈಗಾಗಲೇ ಹೇಳಿದಂತೆ ಭದ್ರತಾ ಸಮಿತಿಯಲ್ಲಿ ಕೇವಲ 5 ರಾಷ್ಟ್ರಗಳು ಮಾತ್ರ ಕೊಟ್ಟಂಥ ವಿಟೋ ಅಧಿಕಾರವನ್ನು ವಿಸ್ತರಣೆ ಮಾಡಬೇಕು. ಭದ್ರತಾ ಸಮಿತಿ ಸದಸ್ಯರ ಸಂಖ್ಯೆಯನ್ನು ಹೆಚ್ಚು ಮಾಡಬೇಕು. ಕಾರಣ ಇವತ್ತು ವಿಶ್ವದಲ್ಲಿ 193 ರಾಷ್ಟ್ರಗಳು ಸದಸ್ಯರಾಗಿದ್ದಾವೆ. ಇವತ್ತು ಹಲವಾರು ಸ್ವತಂತ್ರ ದೇಶಗಳಾಗಿ ಉದಯವಾಗಿದ್ದಾವೆ. ಆದರೆ ಭದ್ರತಾ ಸಮಿತಿ ಸದಸ್ಯರ ಸಂಖ್ಯೆ ಮಾತ್ರ ವಿಸ್ತಾರವಾಗಿಲ್ಲ. ಆ ನಿಟ್ಟಿನಲ್ಲಿ ಬಲಿಷ್ಠ ರಾಷ್ಟ್ರಗಳ ಕಪಿಮುಷ್ಟಿಯಿಂದ ವಿಶ್ವಸಂಸ್ಥೆಯನ್ನು ಪಾರು ಮಾಡುವಂಥ ಅವಶ್ಯಕತೆ ಇವತ್ತಿದೆ. ವಾಂಡೆನ್ ಬಾಷ್ ಮತ್ತು ಹೋಗನ್ ಎಂಬುವರು ವಿಶ್ವಸಂಸ್ಥೆಯ ಭವಿಷ್ಯವು ನಮ್ಮ ಮುಂದಿನ ಪೀಳಿಗೆಯ ನಾಗರಿಕತೆಯನ್ನು ಅವಲಂಬಿಸಿರುತ್ತದೆ ಅಂತ ಹೇಳ್ತಾರೆ. ಯುದ್ಧದ ನಂತರ ಅನೇಕ ರಾಜಕೀಯ ಬಿಕ್ಕಟ್ಟುಗಳನ್ನು ಪರಿಹರಿಸಿ ಇಂದು ವಿಶ್ವಸಂಸ್ಥೆಯು ತನ್ನ ಮಹತ್ವವನ್ನು ಹೆಚ್ಚಿಸಿಕೊಂಡಿದೆ. ಮುಂದೆ ಅದರ ಭವಿಷ್ಯ ಎಷ್ಟರ ಮಟ್ಟಿಗೆ ವಿಶ್ವದಲ್ಲಿ ಶಾಂತಿ ಕಾಪಾಡಬಲ್ಲದು ಎಂಬುದನ್ನು ಅವಲಂಬಿಸಿದೆ ಎಂದು ಹೇಳಿದ್ದಾರೆ. ವಿಶ್ವಸಂಸ್ಥೆಯ ಇಂದಿನ ಮಹಾಕಾರ್ಯದರ್ಶಿಯಾದ ಟ್ರಿಗ್ವೆಲಿ ಅವರು ವಿಶ್ವಸಂಸ್ಥೆಯ ಭವಿಷ್ಯವು ಅದರ ಬಲವನ್ನು ಹೆಚ್ಚಿಸುವುದರಲ್ಲಿ ಅಡಗಿದೆ ಎಂದಿದ್ದಾರೆ. ವಿಶ್ವಸಂಸ್ಥೆಯನ್ನು ಚೈತನ್ಯಶೀಲ ಪಾತ್ರ ವಹಿಸುವಂತೆ ಮಾಡಲು ತ್ವರಿತವಾಗಿ ಅದರಲ್ಲಿ ಸುಧಾರಣೆಗಳನ್ನು ಮಾಡಬೇಕಾಗಿದೆ. ಸದಸ್ಯ ರಾಷ್ಟ್ರಗಳು ತಮ್ಮ ಸ್ವಪ್ರತಿಷ್ಠೆಯನ್ನು ಕೈಬಿಟ್ಟು ವಿಶ್ವಸಂಸ್ಥೆಯ ಧ್ಯೇಯಗಳಿಗೆ ತಮ್ಮನ್ನು ಸಮರ್ಪಿಸಿಕೊಳ್ಳಬೇಕು. ಅದರ ಉಜ್ವಲ ಭವಿಷ್ಯಕ್ಕೆ ಮತ್ತು ಉಪಯುಕ್ತತೆಗೆ 193 ರಾಜ್ಯಗಳು ನಂಬಿಕೆ ಇಟ್ಟು ಸದಸ್ಯ ರಾಷ್ಟ್ರಗಳಾಗಿರುವುದೇ ಸಾಕ್ಷೀಭೂತವಾಗಿದೆ. ವಿಶ್ವಸಂಸ್ಥೆಯಲ್ಲಿ ಏನೇ ಕೊರತೆ ಇದ್ದರೂ ಈ ಸಂಸ್ಥೆಯು ವಿಶ್ವದ ಜನತೆಗೆ ಭವಿಷ್ಯತ್ತಿನ ಏಕಮೇವ ಆಶಾಕಿರಣವಾಗಿದೆ, ಮಾನವ ಕುಲದ ಕೊನೆಯ ಆಶಾಕಿರಣವಾಗಿದೆ ಎಂಬ ಬಗ್ಗೆ ಎರಡು ಮಾತಿಲ್ಲ. ಈ ನಿಟ್ಟಿನಲ್ಲಿ ವಿಶ್ವಸಂಸ್ಥೆ ಮತ್ತಷ್ಟು ಸುಧಾರಣೆಯಾಗಿ ವಿಶ್ವಸಂಸ್ಥೆ ಮತ್ತಷ್ಟು ಎತ್ತರಕ್ಕೆ ಬೆಳೆದು ವಿಶ್ವಮಟ್ಟದಲ್ಲಿ ಒಂದು ಶಾಂತಿಯನ್ನು ಸ್ಥಾಪಿಸುವಂಥ ಬಲಿಷ್ಠ ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಯಾಗಿ ಮುಂದುವರಿಯಬೇಕೆಂಬ ಒಂದು ಆಶಾವಾದವನ್ನು ನಾವು ಇಟ್ಟುಕೊಳ್ಳೋಣ. ಇಷ್ಟು ವಿಶ್ವಸಂಸ್ಥೆಯ ಸಂಬಂಧಪಟ್ಟಂತೆ ವಿಚಾರಗಳನ್ನು ಇಲ್ಲಿ ಚರ್ಚಿಸಲಾಗಿದೆ. ಧನ್ಯವಾದಗಳು.